ಇಷ್ಟೆಲ್ಲ ಆದರೂ ಕೂಡ ಯತ್ನಾಳರ ಬೆಂಬಲಿಗರು ಕದಲಿದಂತೆ ಕಾಣಿಸ್ತಾ ಇಲ್ಲ. ನಮ್ಮ ಲೀಡರ್ಗೆ ನೋಟಿಸ್ ಬಂದುಬಿಡ್ತು, ಪಕ್ಷ ಆ್ಯಕ್ಷನ್ ತಗೊಂಡು ಬಿಡುತ್ತೋ ಏನೋ, ಯಾಕೆ ಬೇಕು ನಮ್ಮ ಮೇಲೂ ಆ್ಯಕ್ಷನ್ ಆಗಿಬಿಟ್ರೆ, ನಮ್ಮ ಪಾಡಿಗೆ ನಾವು ನ್ಯೂಟ್ರಲ್ ಆಗಿರೋಣ, ಸೈಲೆಂಟ್ ಆಗಿರೋಣ. ಹಂಗೆ ಬಂದಿಲ್ಲ ಅವರು. ಈಗ ನೋಡಿ ಯತ್ನಾಳ್ ದಿಲ್ಲಿಲಿದ್ದಾರೆ. ಹೇಳೋದೇನು, ವಕ್ಫ್ ವಿಷಯದಲ್ಲಿ JPCಗೆ ಮನವಿ ಪತ್ರ ಕೊಡೋದಕ್ಕೆ ಹೋಗಿದ್ದಾರೆ ಅಂತ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮನವಿ ಪತ್ರ ಕೊಡೋದಕ್ಕೆ ಹೋಗಿದ್ದಾರೆ ಅಂತ. ಅಲ್ರಿ, ಜಗದಂಬಿಕಾ ಪಾಲ್ ವಿಜಯಪುರಕ್ಕೆ ಬಂದು ತಗೊಂಡ್ರು ಮನವಿನ. ಪೊಲಿಟಿಕಲ್ ರೀಸನ್ಸ್ ಇರ್ತವೆ. ಯತ್ನಾಳರಲ್ಲೇ ಇದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಕುಮಾರ್ ಬಂಗಾರಪ್ಪ ಅಲ್ಲೇ ಇದ್ದಾರೆ. ನಾಳೆ ಒಂದಷ್ಟು ಜನ ಗೋವಾ ಮತ್ತು ದಿಲ್ಲಿಗೆ ಹೋಗ್ತಾರಂತೆ. ನಾಳೆ ಅಷ್ಟೊತ್ತಿಗೆ ಇಡೀ ಟೀಮ್ ಅಲ್ಲಿರುತ್ತೆ. ಈ ಟೀಮ್ ಕದಲಿಲ್ಲ. ನೋಟಿಸಿನ ಸುದ್ದಿ ಬಂದ ನಂತರವೂ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ, ಕುಮಾರ್ ಬಂಗಾರಪ್ಪ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ನಿಮ್ಮ ಮಾಧ್ಯಮದಾಗ ನೋಟಿಸ್ ಯಾವಾಗ ಗೊತ್ತಾಯಿತು? ರಾತ್ರಿ ಬೆಳಿಗ್ಗೆ ಗೊತ್ತಾಗ. ನಂಗೆ 2 ದಿವಸದಿಂದ ಗೊತ್ತಾಗಿದೆ. ಈಗ ಯತ್ನಾಳ್ ಬೆನ್ನಿಗೆ ಯಾವ ರೀತಿ ನಿಲ್ತೀರಿ ಸರ್? ಪೂರ್ವ ಪ್ರಮಾಣ ನೋಡ್ರಿ. ಹೈಕಮಾಂಡ್ ಮನವರಿಕೆ ಮಾಡಿಕೊಡ್ತು. ಹೈಕಮಾಂಡ್ ಇಲ್ಲಪ್ಪ ತಪ್ಪು ಅಂತ ಹೇಳಿದ್ರೆ ನಾವೆಲ್ಲ ಅವ್ರು ಏನು ಹೇಳ್ತಾರೆ ಹೈಕಮಾಂಡ್ ಹೇಳ್ದಂಗೆ ಕೇಳಕ್ಕೆ ರೆಡಿದ್ವಿ ನಾವು. ಅದನ್ನು ನಮ್ಮ ವಿಜೇಂದ್ರ ಸಾಹೇಬರು ಮನ್ಯಾಗ ಕೂತರು. 2 ಸಲ ಪ್ರತಿಭಟನೆಗೆ ಟೈಮ್ ಕೊಟ್ಟರು. ನೀವೇ ನೋಡಿ, ದಿಲ್ಲಿಗೆ ಹೋದ, ಒಂದ್ಸಲ ಇಲ್ಲಿ ಶಿವಮೊಗ್ಗ ಹೋದ. ಅವ್ನು ಸೀರಿಯಸ್ ಇಲ್ಲ. ಅವ್ನು ದಯವಿಟ್ಟು ಮನವಿ ಮಾಡ್ಕೋತೀನಿ, ಅವ್ನಿಗೆ ನೀಗೋದಿಲ್ಲ. ರಾಜ್ಯಾಧ್ಯಕ್ಷ ಬೇರೆ ಕೊಡೋದು ಒಳ್ಳೆಯದು. ಯಾಕಂದ್ರೆ ಯಡಿಯೂರಪ್ಪರು ಹುಟ್ಟು ಹೋರಾಟಗಾರ. ಅವ್ರ ಧೂಳು ಸಹಿತ ಆಗೋದಿಲ್ಲ ವಿಜೇಂದ್ರ. ಅವಂಗದು ಹೊಂದೋದಿಲ್ಲ. ಅವ್ನು ಸಣ್ಣ ವಯಸ್ಸಾಗಿ ಏನು ಒಂದು ಪ್ಯಾಂಟ್ ಹಾಕೊಂಡು, ಜಿನ್ ಪ್ಯಾಂಟ್ ಹಾಕೊಂಡು, ಟಿ ಶರ್ಟ್ ಹಾಕೊಂಡು ಮಾಡೋಂಥ ರಾಜಕೀಯ ಅವಾಗ ಹೊಂದೋದಿಲ್ಲ. ಮುಂದಿನ ಮತ್ತೊಂದು 4 ವರ್ಷ ಬಿಟ್ಟು ಬೇಕಾದ್ರೆ ಮತ್ತೆ ಸೀನಿಯರ್ ಬೇಕಾದ್ರೆ ಆಗಲಿ. ಅವ್ರ ಬೆಂಬಲಕ್ಕೆ ನಿಲ್ತಕ್ಕಂಥ ವಿಚಾರ ಏನಿದೆ, ವಕ್ಫ್ ವಿಚಾರವಾಗಿ ನಾವೆಲ್ಲರೂ ಒಂದಾಗಿ ಸೇರಿದ್ದೀವಿ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನಿದೆ ಅವ್ರ ಮುಂದೆ ಅವರು ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ದಿನ ನಿಗದಿ ಮಾಡಿದ್ದಾರೆ. ಟೈಮ್ ಮಾತ್ರ ನಿಗದಿ ಮಾಡಬೇಕು. ಅದನ್ನು ಆ ವಿಚಾರವಾಗಿ ಹೊರಟಿದ್ದೀವಿ. ಇನ್ನು ಅದು ಬಿಟ್ಟುಬಿಟ್ಟು ಯಾರೋ ನಾಯಕರುಗಳು ಸಿಗ್ತಾರೆ ಅಥವಾ ರಾಷ್ಟ್ರೀಯ ಅಧ್ಯಕ್ಷರು ಸಿಗ್ತಾರೆ, ಮತ್ತೊಬ್ಬರು ಸಿಗ್ತಾರೆ ಅಂದರೆ ಅವ್ರನ್ನ ನೋಡಿಬಿಟ್ಟು ಹೇಳಿ ಬರ್ತೀವಿ. ನೈಜವಾಗಿರ್ತಕ್ಕಂಥ ವಸ್ತುಸ್ಥಿತಿ ಏನಿದೆ, ಇವತ್ತಿನ ರಾಜಕೀಯ ಪರಿಸ್ಥಿತಿ, ಅದನ್ನು ಅವ್ರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಮಧ್ಯದಲ್ಲಿ ದಿಲ್ಲಿಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟು. ಕರ್ನಾಟಕದ ಒಂದು 14-15 ಸಂಸದರು ಒಂದು ಮೀಟಿಂಗ್ ಮಾಡೋದು. ಗುರುವಾರ ರಾತ್ರಿ ಆಗಿದ್ದು ಮೀಟಿಂಗ್ ಇದು. ಗುರುವಾರ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ, ಅಡ್ಜರ್ನ್ ಆಯಿತು ಅಂತ ಭೇಟಿಯಾಗಿದ್ದಾರೆ. ಪ್ರಹ್ಲಾದ್ ಜೋಶಿ ಅವ್ರ ಮನೆಯಲ್ಲಂತೆ 14-15 ಜನ. ಅಜೆಂಡಾ ಏನು ಮೀಟಿಂಗ್ ಇದ್ದು ಇದೆ, ಇದನ್ನು ಹೆಂಗೆ ಬಗೆಹರಿಸ್ಬೇಕು ಅಂತ. ಎಲ್ಲರೂ ಸೇರಿ ಅರ್ಜೆಂಟಿಗೆ ಅಮಿತ್ ಶಾ ಅವರ ಟೈಮಿಂಗ್ ತಗೊಂಡು ಅಮಿತ್ ಶಾ ಅವರು ಭೇಟಿಗೆ ಹೋಗಿದ್ದಾರೆ. ಒಂದು 10 ನಿಮಿಷ ಅಮಿತ್ ಶಾ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದ್ದಾರೆ. ಅಮಿತ್ ಶಾ ಅವರು ಅಂದರೆ ಯತ್ನಾಳರ ಬಂಡಾಯದ ವಿಷಯದಲ್ಲಿ ಸಹಾನುಭೂತಿ ತೋರಿಸುವಂತೆ ಅವರ ಮಾತು ಇರಲಿಲ್ಲ, ಎಕ್ಸ್ಪ್ರೆಷನ್ನೂ ಇರಲಿಲ್ಲ ಅಂತ ಮಾಹಿತಿ. ಕರೆದು ಮಾತಾಡಬೇಕಾ ಯತ್ನಾಳರನ್ನ ಅಂತ ಕೇಳಿದ್ರೆ, ಸಂಸದರು ಕೇಳಿದ್ರೆ ಅಮಿತ್ ಶಾ ಏನಂತ ಕರೆದು ಮಾತಾಡೋದು ಅಂದ್ರಂತೆ. ಏನಂತ ಕರೆದು ಮಾತಾಡೋದು? ಸಹಜ ಅಲ್ವಾ? ಈಗ ಒಂದು ವಾದನೂ ಇದೆ, ಯತ್ನಾಳರು ಹಿಂಗೆಲ್ಲ ಹೆಂಗೆ ಮಾತಾಡೋಕ್ಕೆ ಸಾಧ್ಯ? ದಿಲ್ಲಿಯಿಂದ ಯಾರೋ ಹೇಳಿರ್ಬೇಕು ಅವ್ರಿಗೆ, ಏನೋ ಒಂದು ಆಶೀರ್ವಾದ ಇರಬೇಕು, ನೀವು ಮಾತಾಡ್ರೆ ನಾವು ನೋಡ್ತೀವಿ ಅಂತ, ಅದಕ್ಕೆ ಮಾತಾಡ್ತಿದ್ದಾರೆ ಅನ್ನೋದೊಂದು ಅಭಿಪ್ರಾಯನೂ ಇದೆ, ಚರ್ಚೆನೂ ಆಗತ್ತೆ. ಸಹಜ, ಅದು ಲಾಜಿಕಲ್ಲು ಅನಿಸುತ್ತೆ. ಇಲ್ಲದೆ ಹೋದರೆ ಪಕ್ಷದ ಚೌಕಟ್ಟು ಮೀರಿ ರಾಜ್ಯಾಧ್ಯಕ್ಷರ ವಿರುದ್ಧ ಹಿಂಗೆಲ್ಲ ಮಾತಾಡಿಕೊಂಡು ಯಾರ್ದೋ ಆಶೀರ್ವಾದ ಇಲ್ಲದೆ ಹಿಂಗೆ ಮಾತಾಡ್ತಾರ ಇವರು, ಯಾರ್ದೋ ಒಬ್ಬರದ್ದು ಬ್ಲೆಸ್ಸಿಂಗ್ ಇರುತ್ತೆ ಅಂತಲೂ ಇರುತ್ತೆ. ಅಕಸ್ಮಾತ್ ಇದೇ ಬ್ಲೆಸ್ಸಿಂಗು ಅಂತ ಅನ್ಕೊಳ್ಳಿ, ಇಷ್ಟರ ಮಟ್ಟಿಗೆ ಮಾತಾಡೋಕ್ಕೆ ಇರೋದಿಲ್ಲ. ಅದು ಇಷ್ಟರ ಮಟ್ಟಿಗೆ ಮಾತಾಡೋಕ್ಕೆ ಸುಮ್ಮನೆ ಒಂದು ಮುಳ್ಳು ತಗೊಂಡು ಚುಚ್ತಾ ಇರಿ ಎಂದಿರ್ತಾರೆ. ನನಗೆ ಮುಳ್ಳು ಚುಚ್ಚಿ ಅಂತ ಹೇಳಿದ್ದಾರೆ ಅಂತ ಇವ್ರು ಖಡ್ಗಾನೇ ಹಿರ್ಕೊಂಡು ನಿಂತ್ಕೊಂಡ್ಬಿಟ್ರೆ ಹಂಗಾದಂಗಿದೆ. ಇದು ಹಂಗಾದಂಗಿದೆ. ಅದು ಯಾರು ಬ್ಲೆಸ್ಸಿಂಗ್ ಕೊಟ್ಟಿದ್ರು, ಅದು ಯಾರು ನೀವು ಮಾತಾಡ್ರಿ ಒಂದು 4 ಮಾತು ನೋಡೋಣ ಏನಾಗುತ್ತೆ ಅಂದಿದ್ರು, ಅವರು ಕೂಡ ಈಗ ಬ್ಯಾಕ್ಔಟ್ ಆಗಿದ್ರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಸಂಸದರು ಒಂದು ವಯಾ ಮೀಡಿಯಾ ಹುಡುಕ್ತಾ ಇದ್ದಾರೆ. ಈಗ ಯತ್ನಾಳ್ ಆಡಿರುವ ಮಾತುಗಳು ಅನೇಕರ ಮನಸ್ಸಿನಲ್ಲಿದ್ದ ಮಾತುಗಳನ್ನೇ ಆಡಿರಬಹುದಪ್ಪ ಅವರು. ವಿಜೇಂದ್ರರ ಬಗ್ಗೆ ನಮಗೆ ಈಗ ರಮೇಶ್ ಜಾರಕಿಹೊಳಿ ಹೇಳಿಲ್ವಾ, ಯಡಿಯೂರಪ್ಪ ಹುಟ್ಟು ಹೋರಾಟಗಾರರು, ಹೋರಾಟ ಮಾಡಿ ಪಕ್ಷ ಕಟ್ಟಿದ್ದಾರೆ ಕರ್ನಾಟಕದಲ್ಲಿ. ವಿಜಯೇಂದ್ರ ಯಡಿಯೂರಪ್ಪನವರ ಕಾಲಿನ ಧೂಳಿಗೂ ಸಮ ಅಲ್ಲ, ಇನ್ನೂ ಬೆಳಿಬೇಕು. ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕ್ಕೊಂಡು ಓಡಾಡೋ ಏಜು, ಹಂಗೆ ಓಡಾಡ್ತಾರೆ. ಪಕ್ಷದಲ್ಲಿ ಇನ್ನಷ್ಟು ಪಳಗಲಿ, ಸಂಘಟನೆಯಲ್ಲಿ ಪಳಗಲಿ, ಆಮೇಲೆ ಬೇಕಿದ್ರೆ ಸೀನಿಯಾರಿಟಿ ಮೇಲೆ ರಾಜ್ಯಾಧ್ಯಕ್ಷ ಆಗಲಿ, ಈಗ ಆಗೋದು ಬೇಡ ಅಂತಾರವರು. ಈ ಅಭಿಪ್ರಾಯ ಬೇರೆ ಅವ್ರಿಗೂ ಇರಬಹುದು. ಆ ಅಭಿಪ್ರಾಯ ಇಟ್ಕೊಂಡವ್ರಿಗೆ ಯತ್ನಾಳ್ ಮೇಲೆ ಇಮಿಡಿಯೇಟಾಗಿ ಉಚ್ಚಾಟನೆಯಂಥ ಕ್ರಮ ಆಗೋದು ಬೇಕಾಗಿಲ್ಲ.
ಈಗ ವಿಜಯೇಂದ್ರ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಆ ಕಂಪ್ಲೇಂಟಿನ ಆಧಾರದ ಮೇಲೆ ಒಟ್ಟು ಏನೋ ಒಂದು ಯತ್ನಾಳ್ರಿಗೆ ನೋಟಿಸ್ ಹೋಗಿದೆ. ಶೋಕಾಸ್ ನೋಟಿಸ್ ಅದು. ಯತ್ನಾಳ್ರು ಉತ್ತರ ಕೊಡಬೇಕು. ನೋಟಿಸ್ನಲ್ಲೇ ಬರೆದಿದ್ದಾರೆ, ಹಿಂದೆನೂ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ, ನೀವು ಪಕ್ಷದ ಹಿರಿಯ ನಾಯಕರು ಅನ್ನುವ ಕಾರಣಕ್ಕೆ ನೀವು ಕೊಟ್ಟ ಉತ್ತರಗಳನ್ನು ಲೀನಿಯಂಟಾಗಿ ನೋಡಿದ್ದೀವಿ ಅಂತಿದ್ದಾರೆ. ಉದಾರ ಮನಸ್ಸಿನಿಂದ ನೋಡಿದ್ದೀವಿ ಅಂತ. ಅದರ ಅರ್ಥ ಈ ಸಲ ಅಷ್ಟು ಉದಾರವಾಗಿರೋದಿಲ್ಲ ಅಂತಿರಬಹುದು. ಕೆಲವರು ಅಮಿತ್ ಶಾ ಅವರ ಭೇಟಿಗೆ ಹೋದವರಿದ್ದರು ಅಥವಾ ಹೈಕಮಾಂಡ್ ಭೇಟಿಗೆ ಪ್ರಯತ್ನಿಸ್ತಾ ಇರೋರು ಯತ್ನಾಳರ ವಿರುದ್ಧ ಉಗ್ರ ಕ್ರಮ ಬೇಡ ಅಂತ ಕನ್ವಿನ್ಸ್ ಮಾಡ್ತಾ ಇದ್ರಿ, ಏನು ಆಶ್ಚರ್ಯ ಇಲ್ಲ. ಉಗ್ರ ಕ್ರಮ ಬೇಡ ಅಂದರೆ ಹೈಕಮಾಂಡ್ ಕೇಳುತ್ತೆ, ಆಯ್ತು ಹಂಗಿದ್ರೆ ಹೆಂಗೆ ಬಗೆಹರಿಸೋದು? ಆವಾಗ ರೆಸ್ಪಾನ್ಸಿಬಿಲಿಟಿ ಇವ್ರ ಹೆಗ್ಲಿಗೆ ಬರುತ್ತೆ. ನೀವು ಸ್ವಲ್ಪ ನಮಗೊಂದು ಸ್ವಲ್ಪ ಟೈಮ್ ಕೊಡಿ, ನಾವು ಯತ್ನಾಳರ ವಿಜೇಂದ್ರನ ಕೂಡಿಸಿ ಮಾತಾಡ್ತೀವಿ, ನಾವು ಬಗೆಹರಿಸಿ ನಿಮ್ಮ ಹತ್ರ ಬರ್ತೀವಿ. ಈ ರೀತಿಯಾದಂಥ ವಯಾ ಮೀಡಿಯಾ ಸೊಲ್ಯೂಷನ್ ಏನಾದ್ರು ಕೊಡ್ತಾರಾ ಗೊತ್ತಿಲ್ಲ. ಈ ಮಧ್ಯದಲ್ಲಿ ಫೈಟ್ ಆಗ್ತಾ ಇದೆ ಅಂದರೆ ಹಾಗೇ ಬಿಡಲಿ ಅನ್ನುವ ರೀತಿಯಲ್ಲಿ ವಿಜಯೇಂದ್ರ ಬೆಂಬಲಿಗರ ಪಡೆ ಕೂಡ ತಯಾರಾಗಿದೆ. ಒಂದು 30 ಜನ ಮಾಜಿ ಶಾಸಕರು ಹೋಗಿ ಯಡಿಯೂರಪ್ಪನವ್ರ ಮನೆಯಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರು. ಅದಾದ ಮೇಲೆ ದಾವಣಗೆರೆಯಲ್ಲಿ ಸಮಾವೇಶದ ಘೋಷಣೆ ಆಗಿದೆ. ಸಮಾವೇಶದ ಘೋಷಣೆ ಅಂದರೆ ಈಗ ವಿಜಯೇಂದ್ರರನ್ನು ಬೆಂಬಲಿಸುವ ಸಮಾವೇಶ ಅಂದುಬಿಟ್ರೆ ಇನ್ನಷ್ಟು ಹತ್ಕೊಳ್ಳುತ್ತೆ. ಇಲ್ಲ, ಇದು ಪಕ್ಷ ಸಂಘಟನೆಯ ಸಮಾವೇಶ ಅಂತಾರೆ. ಯತ್ನಾಳ್ರು ಸುಮ್ಮನೆ ಇರೋ ಪೈಕಿನ ನೀವು ಸಮಾವೇಶ ಮಾಡ್ತೀರಾ, ಮಾರನೇ ದಿವಸನೇ ನಾವು ಸಮಾವೇಶ ಮಾಡಿ ನಮ್ಮ ಶಕ್ತಿ ಹೆಂಗಿದೆ, ನಮ್ಮ ಶಕ್ತಿ ಎಷ್ಟಿದೆ ಅನ್ನೋದು ತೋರಿಸ್ತೀವಿ ಅಂತಾರೆ ಯತ್ನಾಳ್ರು. ಒಟ್ಟಿನಲ್ಲಿ ದಾವಣಗೆರೆಯಲ್ಲಿ 2 ದಿವಸದಲ್ಲಿ 2 ಸಮಾವೇಶ, BJPಯ 2 ಬಣಗಳ ಸಮಾವೇಶ. ಆದರೂ ಆಶ್ಚರ್ಯ ಪಡಬೇಕಿಲ್ಲ. ಕೇಳಿಸ್ಕೊಳ್ಳಿ. ದಾವಣಗೆರೆಯಲ್ಲಿ ಸಮಸ್ತ ಕರ್ನಾಟಕದ ಹಿಂದೂಗಳ ಪರವಾಗಿ ನಮ್ಮ ಶಕ್ತಿ ಪ್ರದರ್ಶನವನ್ನು ನಾವು ಮಾಡ್ತೀವಿ. ಅದು ಹೆಂಗಿರ್ಬೇಕಂದ್ರೆ ಇಡೀ ಕರ್ನಾಟಕ ಅಲ್ಲ, ದಿಲ್ಲಿ ಸಹಿತ, ಅಲ್ಲಿ ಪ್ರಧಾನಮಂತ್ರಿಗಳು ಸಹಿತ ಖುಷಿ ಪಡಬೇಕು. ಹೌದು, ಹಿಂಗೆ ಸಂಘಟನೆಯನ್ನು ಮಾಡ್ಯಾರಪ್ಪ ಅಂಥದ್ದನ್ನು. ಇವತ್ತೇನು ರಮೇಶ್ ಜಾರಕಿಹೊಳಿ ಅವರು 1 ಕೋಟಿ ಏನು ಘೋಷಣೆ ಮಾಡ್ಯಾರಲ್ಲ, ಅರವಿಂದ್ ಲಿಂಬಾವಳಿ 1 ಕೋಟಿ ಘೋಷಣೆ ಮಾಡ್ಯಾರಲ್ಲ, ನಾನು ಬಿಜಾಪುರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯಿಂದ 1 ಕೋಟಿ ರೂಪಾಯಿ ಹಣವನ್ನಾಗಿ ಹೊರವಾಡಲಿಕ್ಕೆ ಕೊಡ್ತೀನಿ. ಇವತ್ತು ರಮೇಶ್ ಜಾರಕಿಹೊಳಿ 1 ಲಕ್ಷ ಜನರನ್ನು ನಾನು ಬೆಳಗಾವಿ ಜಿಲ್ಲೆಯಿಂದ ತೊಗೊಂಡು ಬರ್ತೀನಿ ಅಂತಾರೆ. ನಾವೆಲ್ಲ ಕೂಡಿ ಹೋರಾಟ ಮಾಡೋಣ ಬಂಧುಗಳೇ. ನಾವೆಲ್ಲ ನಮ್ಮ ರೈತರ ಸಲ ಹೋರಾಟ ಮಾಡೋದು, ನಮ್ಮ ಮಠ ಮಂದಿರ ಸಲ ಉಳಿಸೋದ್ರ ಸಲ ಹೋರಾಟ ಮಾಡಿ. ಇದು ಸ್ವಾರ್ಥ ಇಲ್ಲ. ನಾಳೆ 10ನೇ ತಾರೀಕು ಸಂಜೆ 5 ಗಂಟೆಗೆ ಸುಮಾರು 60 ಜನ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ದಾವಣಗೆರೆಗೆ ಆಗಮಿಸಿದರೆ 10ನೇ ತಾರೀಕು ಸಂಜೆ 5 ಗಂಟೆಗೆ ಎಲ್ಲರೂ ಬರಬೇಕು. 11ನೇ ತಾರೀಕು ಪೂರ್ವಭಾವಿ ಸಭೆ. ಆ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಮಾಡಿ ಇದು ಸಮಾವೇಶ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಚಿಹ್ನೆ ಅಡಿಯಲ್ಲಿ, ಬ್ಯಾನರ್ ಅಡಿಯಲ್ಲಿ ಸಮಾವೇಶ ಮಾಡ್ತೀವಿ ಅಂತ ಹೇಳಿದ್ದೀವಿ. ದಿನಾಂಕ ನಿಗದಿಯಾಗಿಲ್ಲ. 11ನೇ ತಾರೀಕು ನಿಗದಿ ಮಾಡ್ತೀವಿ. ದಾವಣಗೆರೆಯಲ್ಲಿ ಶಕ್ತಿ ಸಮಾವೇಶ ಅಲ್ಲ, ವಿಜೇಂದ್ರ ಬಲಾಬಲ ಪ್ರದರ್ಶನ ಅಲ್ಲ. ರಮೇಶ್ ಜಾರಕಿಹೊಳಿಗೆ ಹೇಳ್ತೀನಿ, ಆಯ್ತಣ್ಣ, ನಿನ್ನ ಶ್ರಮ ಮತ್ತು ಹಣ ಏನು 16,000 ಜನ ದಾವಣಗೆರೆ ಕರ್ಕೊಂಬ, ಭಾರತೀಯ ಜನತಾ ಪಾರ್ಟಿ ಸಮಾವೇಶ ಮಾಡೋಣ, ಅದೇ 1 ಕೋಟಿ ಇಲ್ಲಿ ಕೊಡೋಣ, ಅದೇ 1 ಕೋಟಿ ಕೊಡೋಣ, ಪಕ್ಷ ಸಮಾವೇಶ ಮಾಡೋಣ. ಇದು ಬಿಜೆಪಿಯಲ್ಲಿ ನಮ್ದು ಜನಪರ ಹೋರಾಟ, ಅದು ಕುಟುಂಬಶಾಹಿ ಹೋರಾಟ, ಕುಟುಂಬಶಾಹಿ ಪತ್ರಿಕಾಗೋಷ್ಠಿ, ನಾಟ್ ಹೋರಾಟ. ಈಗ ಹೇಳ್ಯಾರಲ್ಲ ಅವ್ರು ದಾವಣಗೆರೆ ದೊಡ್ಡ ಸಭೆ ಮಾಡ್ತೀನಿ ಅಂತ ಹೇಳಿ, ಅದ್ರ ಮರುದಿವಸ ನಮ್ದು ಇರ್ತದೆ. ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವ್ರಿ. ಸಮಸ್ತ ಕರ್ನಾಟಕದ ಹಿಂದೂಗಳು BJP ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಜೋಡದಾರ. ಈ ಅಪ್ಪಾಜಿ ಅನ್ನೋ ನನ್ನ ಮಕ್ಕಳು ಅವ್ರ ಜೋಡದಾರ. ನೋಟಿಸ್ ಕೊಟ್ಟ ನಂತರ ಬದಲಾದ ಸನ್ನಿವೇಶ ಏನಾಗ್ತಿದೆಯಲ್ಲ, ದಿಲ್ಲಿಲಾಗೋ ಡೆವಲಪ್ಮೆಂಟು, ನಾಳೆ ಪೂರ್ತಿ ಕಾನ್ಸಂಟ್ರೇಷನ್ ಅಲ್ಲಿ ಡೆವಲಪ್ಮೆಂಟ್ ನೋಡ್ರೆ ಅವ್ರದ್ದು ಸಮಾವೇಶ ಆಗೋದಿಲ್ಲ, ಇವ್ರದ್ದು ಸಮಾವೇಶ ಆಗೋದಿಲ್ಲ ಅನ್ನಿಸ್ತಾ ಇದೆ. ಬಟ್ ಸಮಾವೇಶ ಆಗೋದು ಖಚಿತವಾಗಿ ಕಾಂಗ್ರೆಸ್ಸಿಂದ. ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶ ಆಗಬೇಕಾಗಿತ್ತದು. ಅದನ್ನು ಛಕ್ ಅಂತ ಹೆಂಗೆ DK ಶಿವಕುಮಾರ್ ಅವರು ಓವರ್ಟೇಕ್ ಮಾಡಿಬಿಟ್ರು ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.